ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಮತ್ತೆ ನೋಡಿ, ಎಲ್ರಿಗೂ ರಿಮೈಂಡರ್ ವಿಡಿಯೋನ ತಗೊಂಡು ಬಂದಿದ್ದೀನಿ. ಯಾಕೆ ಅಂದರೆ ಸಾಕಷ್ಟು ಗವರ್ನಮೆಂಟ್ ಜಾಬು ನಿಮ್ಮೆಲ್ಲರಿಗೂ ನಿಮ್ಮ ಡೋರಿಗೇನೆ ಬರ್ತಾ ಇದೆ. ಅಂದರೆ ಅದೃಷ್ಟ ಬಂದು ನಾಕ್ ನಾಕ್ ಅಂತ ಹೇಳಿದಾಗ ಡೋರ್ ಓಪನ್ ಮಾಡದೆ ಇರಬೇಡಿ ಅಂತ ಹೇಳ್ತೀವಲ್ವಾ, ಹಾಗೆ ನಿಮ್ಮ ಮನೆ ಬಾಗ್ಲನ್ನ ಅದೃಷ್ಟ ತಟ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗ್ತಾ ಇಲ್ಲ. ಯಾಕೆ ಅಂದರೆ ಯಾರೆಲ್ಲ ಯಾವ ಒಂದು ಎಜುಕೇಷನ್ ಅನ್ನ ಮುಗಿಸ್ಕೊಂಡು ನಿಮ್ಮ ಡಿಗ್ರಿನೋ ಮಾಸ್ಟರ್ ಡಿಗ್ರೀಸೋ ಡಿಪ್ಲೊಮಾ ಯಾವ್ದ್ಯಾವ್ದೆಲ್ಲ ನೀವು ಮಾಡ್ಕೊಂಡಿರ್ತೀರೋ ಎಲ್ಲದಕ್ಕೂ ಕೂಡ ಇವಾಗ ಒಳ್ಳೆಯ ಒಂದು ಅವಕಾಶ ನಿಮಗೆ ಬರ್ತಾ ಇದೆ. ಸಾಕಷ್ಟು ವಿಡಿಯೋಗಳಲ್ಲಿ ನಾವು ಕೊಟ್ಟಿರೋದ್ರಿಂದ ಆಲ್ರೆಡಿ ಪೊಲೀಸ್ ಕಾನ್ಸ್ಟೇಬಲ್ಸ್ ಅಥವಾ ಪೊಲೀಸ್ ಹುದ್ದೆಗಳು ಎಲ್ಲದು ಎಕ್ಸಾಮ್ಸ್ಗಳು ಆಯಿತು. ಇವಾಗ ಮತ್ತೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ಗಳು ಕಂಡಕ್ಟ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಸ್ಟೂಡೆಂಟ್ಸ್ಗಳು ಮತ್ತೆ ವಿಡಿಯೋ ನೋಡಿ ಫಾಲೋವರ್ಸ್ಗಳಿರ್ಬೋದು, ಸಬ್ಸ್ಕ್ರೈಬರ್ಸ್ ಅಂದರೆ ಫಾಲೋವರ್ಸ್ ಅಂದರೆ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂವರ್ಸ್ಗಳು ಎಲ್ಲರೂ ನಮಗೆ ಮೆಸೇಜ್ ಮುಖಾಂತರ ತಿಳಿಸ್ತಾ ಇದ್ದಾರೆ. ಅಂತ ಒಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ಇವಾಗ ಮತ್ತೆ ನಿಮಗೆ ಏನೇನೆಲ್ಲ ಕಾಲ್ ಫಾರ್ ಆಗ್ತಾ ಇದೆ ಅಂತ ಹೇಳಿದ್ರೆ PSTR, GPSTR, MSTR ಇದೆಲ್ಲದು ಏನು ಅಂದರೆ ಯಾರೆಲ್ಲ ಸ್ಕೂಲ್ ಟೀಚರ್ಸ್ಗಳಿಗೆ ನೀವು ಟ್ರೈ ಮಾಡ್ತಾ ಇದ್ದೀರೋ, ನಿಮ್ಮ TCH ಮುಗಿಸ್ಕೊಂಡು B.Ed ಮುಗಿಸ್ಕೊಂಡು M.Ed ಮುಗಿಸ್ಕೊಂಡು ಯಾರ್ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರೋ ಗವರ್ನಮೆಂಟ್ ಸ್ಕೂಲು ಟೀಚರ್ಸ್ಗಳಾಗಿ ನಮಗೆ ಸಿಗ್ತಾ ಇಲ್ಲ ಅಂತ ತುಂಬ ಜನ ಟ್ರೈ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿಮ್ಮ ಮನೆ ಬಾಗಿಲಿಗೆನೆ ಬರ್ತಾ ಇದೆ. ಇದನ್ನ ನೀವು ಮಿಸ್ ಮಾಡ್ಕೋಬೇಡಿ. ಅದೊಂದು ಸ್ಮಾಲ್ ಕ್ಲಿಪ್ಪಿಂಗ್ನ ನಾನು ನಿಮಗೋಸ್ಕರ ಕೊಡ್ತಾ ಇದ್ದೀನಿ. ಯಾವ್ಯಾವ ಒಂದು ಪೋಸ್ಟಿಂಗ್ ಎಷ್ಟೆಷ್ಟಿದೆ, ಪೊಸಿಷನ್ಸ್ಗಳು ಎಷ್ಟೆಷ್ಟಿದೆ ಅಂದರೆ ಒಂದೊಂದು ಪೋಸ್ಟ್ಗಳು ಎಷ್ಟೆಷ್ಟು ಜನಕ್ಕೆ ಸಿಗಬಹುದು, ಅವಕಾಶಗಳು ಸಿಗಬಹುದು ಅಂತ ಹೇಳಿ ಅದನ್ನ ನಾನೊಂದು ಸ್ಮಾಲ್ ಕ್ಲಿಪ್ಪಿಂಗ್ ಅನ್ನ ನಾನು ಇಲ್ಲಿ ಹಾಕ್ತೀನಿ, ನೀವು ನೋಡ್ಕೊಳ್ಳಿ. ಇದಷ್ಟೇ ಅಲ್ಲ, ನನ್ನ ಚಾನಲಲ್ಲಿ ನಾನು ಸತತವಾಗಿ ಹೇಳ್ತಾ ಇದ್ದೀನಿ ಗವರ್ನಮೆಂಟ್ ಜಾಬು, ಅದ್ರ ಜೊತೆನಲ್ಲಿ ನಿಮ್ಮ ಡ್ರೀಮ್ ಜಾಬು. ಗವರ್ನಮೆಂಟ್ ಜಾಬಿಗೆ ಯಾರೆಲ್ಲ ಪ್ರಯತ್ನ ಪಡ್ತಾ ಇದ್ದೀರೋ ಇಟ್ಸ್ ಅ ವೆಲ್ ಅಂಡ್ ಗುಡ್. ಅದ್ರ ಜೊತೆನಲ್ಲಿ ಇಲ್ಲ ಗವರ್ನಮೆಂಟ್ ನಮ್ಗೆ ಇಷ್ಟ ಇಲ್ಲ ಅಥವಾ ನಾವು ಓದಿರೋದು ಗವರ್ನಮೆಂಟ್ ಜಾಬಿಗೆ ಸೆಟ್ ಆಗಲ್ಲ ಅನ್ನುವಂಥವ್ರು ನಿಮ್ಮ ಡ್ರೀಮ್ ಜಾಬಿಗೂ ಕೂಡ ಇದನ್ನೇ ನೀವು ಮಾಡ್ಕೋಬಹುದು. ಕೆಲವೊಂದು ಮಂತ್ರಗಳನ್ನು ಕೊಟ್ಟಿದ್ದೀನಿ. ಅಂಬಿಕಾ ಅನಾದಿ ನಿಧಾನ ಮಂತ್ರ ಕೊಟ್ಟಿದ್ದೀನಿ, ಹನುಮಾನ್ ಮಂತ್ರವನ್ನು ಕೊಟ್ಟಿದ್ದೀನಿ, ಸ್ವಿಚ್ ಫ್ರೇಮ್ಸ್ಗಳನ್ನು ಕೊಟ್ಟಿದ್ದೀನಿ, ಸ್ವಿಚ್ ವರ್ಡ್ಸ್ಗಳಿದೆ, ಹಾಗೆ ವೇದಿಕ್ ಸ್ವಿಚ್ ವರ್ಡ್ಸ್ಗಳನ್ನು ಕೊಟ್ಟಿದ್ದೀನಿ. ಇದೆಲ್ಲ ತುಂಬ ಪವರ್ಫುಲ್ ಆಗಿದೆ. ಸಾಕಷ್ಟು ನೀವು ಗವರ್ನಮೆಂಟ್ ಜಾಬ್ ಅಥವಾ ಡ್ರೀಮ್ ಜಾಬ್ ಅಥವಾ ಸ್ಟೂಡೆಂಟ್ ಈ ಮೂರು ವಿಡಿಯೋ ಹೆಸರು ಹೇಳಿಬಿಟ್ಟು ನನ್ನ ಚಾನಲಲ್ಲಿ ಬಂದು ಸರ್ಚ್ ಮಾಡಿದ್ರೆ ನಿಮಗೆ ಅಲ್ಲಿ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಾ ಇದ್ದೀನಿ. ವೇದಿಕ್ ಸ್ವಿಚ್ ವರ್ಡ್ಸ್ಗಳು ತುಂಬಾ ಪವರ್ಫುಲ್ ಆಗಿ ಕೆಲಸ ಮಾಡಿಕೊಡ್ತಾ ಇದೆ. ಸತ್ಯಮೇವ ಜಯತೆ, ಅಶೋಕ ಸ್ತಂಭ ಇದೆಲ್ಲ ತುಂಬಾ ಪವರ್ಫುಲ್ ಆಗಿರುವಂತಹದ್ದು. ಹಾಗೆ ಹನುಮ ಮಂತ್ರ ಏನಿದೆ ತ್ವಮಸ್ಮಿನ್, ಅದು ಕೂಡ ತುಂಬಾ ಒಂದು ಡ್ರೀಮ್ ಅನ್ನ ಫುಲ್ಫಿಲ್ ಮಾಡುವಂತ ಮಂತ್ರವನ್ನ ಕೊಟ್ಟಿದ್ದೀನಿ. ಇದು ಎಲ್ಲರೊಟ್ಟಿಗೆ ಇವತ್ತು ನಾನು ನಿಮಗೆ ಒಂದು ಚಮತ್ಕಾರಿ ಏಂಜಲ್ ನಂಬರ್ ಅನ್ನ ತಗೊಂಡು ಬಂದಿದ್ದೀನಿ. ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ನಾವು ಏಂಜಲ್ ನಂಬರ್ನು ಸಹ ಕೊಟ್ಟಿದ್ದೀವಿ. ಆದ್ರೆ ಇವತ್ತು ನಾನು ಕೊಡ್ತಾ ಇರುವಂತದ್ದು ತುಂಬಾ ಚಮತ್ಕಾರಿ ಏಂಜಲ್ ನಂಬರ್. ಯಾವುದು ಅಂತ ಹೇಳಿದ್ರೆ, ರೇಖಿ ಯಾರೆಲ್ಲ ಕಲಿಬೇಕು ಅನ್ಕೊಂಡಿದ್ದೀರೋ, ರೇಖಿಯಲ್ಲಿ ಮಾಸ್ಟರ್ಶಿಪ್ ತಗೊಳ್ಬೇಕು ಅಂತಿದ್ದೀರಾ, ಗ್ರ್ಯಾಂಡ್ ಮಾಸ್ಟರ್ಶಿಪ್ ತಗೊಳ್ಬೇಕು ಅನ್ಕೊಂಡಿದ್ದೀರಾ, ನನ್ನ ಕಾಂಟ್ಯಾಕ್ಟ್ ಮಾಡಿ. ಮಾಸ್ಟರ್ ಇನ್ ಕ್ರಿಸ್ಟಲ್ ಥೆರಪಿ, ಕ್ರಿಸ್ಟಲ್ ಹೀಲಿಂಗ್, ಎವ್ರಿಥಿಂಗ್ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಹಾಗೆ ಏಂಜಲಿಕ್ ಥೆರಪಿ, ಮಾಸ್ಟರ್ಸ್ ಇನ್ ಏಂಜಲ್ ಥೆರಪಿ, ಹಾಗೆ ಹೀಲಿಂಗು, ಏಂಜಲ್ ನಂಬರ್ ಅಲ್ಲಿ ಸ್ಪೆಷಲಿಸ್ಟು, ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ? ಕ್ಲಿನಿಕಲ್ ಹಿಪ್ನೋಥೆರಪಿ ನಿಮಗೆ ಇಂಟ್ರೆಸ್ಟ್ ಇದೆಯಾ? ಪಾಸ್ಟ್ ಲೈಫ್ ಅನ್ನ ನೋಡ್ಕೊಳ್ಳಕ್ಕೆ ಇಂಟ್ರೆಸ್ಟ್ ಇದೆಯಾ? ಹಾಗೇನೆ ಸಾಲ್ಟ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಹರ್ಬ್ಸ್ ಅಲ್ಲಿ ಏನೇನೆಲ್ಲ ರೆಮಿಡೀಸ್ ನ ಕೊಡಬಹುದು, ಅನಿಮಲ್ ಸ್ಪಿರಿಟ್ ಗೈಡ್ಸ್ ನಮಗೆ ಏನೇನೆಲ್ಲ ಕೊಡ್ತಾ ಇದೆ, ಯಂತ್ರ ಮೇಕಿಂಗ್, ತಾಲಿಸಮು, ಮೋಜೋ ಬ್ಯಾಗು, ಏನೇನೆಲ್ಲ ಇದೆ. ತುಂಬಾ ಕೋರ್ಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಲಾ ಆಫ್ ಅಟ್ರಾಕ್ಷನ್, ಮನಿ ರೇಖಿ, ಮ್ಯಾನಿಫೆಸ್ಟೇಷನ್ ಕ್ಲಾಸ್, ವುಲ್ಫ್ ಮ್ಯಾಜಿಕ್ ಬಿಗನ್ಸ್ ನೌ. ವುಲ್ಫ್ ಇಂದ ಸಾಕಷ್ಟು ರೆಮಿಡೀಸ್ ಇದೆ. ವುಲ್ಫ್ ಅನ್ನೋಂತ ಅನಿಮಲ್ ಏನಿದೆ ಅಲ್ವಾ, ಈ ಸ್ಪಿರಿಟ್
ಆ ಪವರ್ ನಮಗೆ ಏನೇನೆಲ್ಲ ಕೊಡುತ್ತೆ ಅಂತ ಹೇಳಿ ವೂಲ್ಫ್ ಸ್ಪೆಷಲಿಸ್ಟ್ ಆಗಬೇಕಾ? ಯಾರೆಲ್ಲ ಆ ಕೋರ್ಸಸ್ನ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದೀರಿ ನೋಡಿ. ನೋಡಿ ಮತ್ತೆ ನಾನು ಹೇಳ್ತಾ ಇದ್ದೀನಿ, ಗ್ರೀನ್ ಕಲರ್ ಪೆನ್ ಅಲ್ಲೇನೆ, ಅಂದ್ರೆ ಇಂಕು ಗ್ರೀನ್ ಆಗಿ ಇರಬೇಕು, ಇದ್ರಲ್ಲೇನೆ ನೀವು ಬರೀರಿ. ನೋ ಮ್ಯಾಟರ್ ಸ್ಕೆಚ್ ಪೆನ್ನ, ಆ ಪೆನ್ನ, ಈ ಪೆನ್ನ, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ. ಹಸಿರು ಕಲರ್ ಇದ್ರೆ ಸಾಕು. ನಂಬರ್ ಹೇಳ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. 70556287. ಮತ್ತೊಮ್ಮೆ ಹೇಳ್ತೀನಿ, 70556287. ಈ ನಂಬರ್ ಅನ್ನ ನಿಮ್ಮ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ಬರ್ಕೋಬೇಕಾಗತ್ತೆ. ಗ್ರೀನ್ ಕಲರ್ ಅಲ್ಲೇನೆ ಬರ್ಕೋಬೇಕು. ಬರ್ಕೊಂಡ್ಬಿಟ್ರೆ ಸಾಕ? ಖಂಡಿತ ಇಲ್ಲ. ನೀವು ಯಾರೆಲ್ಲ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದೀರೋ, ನೀವು ಎಷ್ಟು ಹಾನೆಸ್ಟ್ ಆಗಿ ಓದ್ತಾ ಇದ್ದೀರೋ, ಅಲ್ಲಿ ನಿಮಗೆ ಯಾವುದೇ ತರದ ಒಂದು ಅಡೆತಡೆ ಇಲ್ಲದೆ ಇರೋ ತರ, ನೀವು ಮರ್ತೋಗದೆ ಇರೋ ತರ, ಕಾನ್ಫಿಡೆನ್ಸ್ ಲೆವೆಲ್ ಲೋ ಆಗದೆ ಇರೋ ತರ, ಎಲ್ರಿಗೂ ಕೆಲವರಿಗೆ ಎಕ್ಸಾಮ್ಸ್ ಅಂತ ಹೇಳಿದ್ರೆ ಹೆಂಗೆ ಫೇಸ್ ಮಾಡೋದು, ಹೆಂಗೆ ಬರೆಯೋದು, ಓದ್ತಾ ಇರೋದೆಲ್ಲ ಮರ್ತೋಗುತ್ತೆ. ಈ ಥರದ್ದು ಏನೇ ಇದ್ರೂ ಕೆಲವೊಂದು ಸಾರಿ ನೆಗೆಟಿವಿಟೀಸ್ ಜಾಸ್ತಿ ಇದೆ, ನಾನು ಏನೇ ಮಾಡ್ತಾ ಇದ್ರು ಬೇಗ ಕಣ್ಣು ಬಿದ್ದು ಬಿಡುತ್ತೆ. ಈ ಥರದ್ದೆಲ್ಲರಿಗೂ ನಾವು ಕೊಡೋ ಅಂತ ಈ ನಂಬರು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗುತ್ತೆ. ಎಕ್ಸಾಮ್ ಅಲ್ಲಿ ಕಾನ್ಫಿಡೆಂಟ್ ಆಗಿ ಮೆಮೊರಿ ಏನೇನೆಲ್ಲ ಓದಿರ್ತಿರೋ ಮೆಮೊರಿ ಇಟ್ಕೊಂಡು ಯಾವ ಪ್ರಶ್ನೆಗೆ ಯಾವ ಉತ್ತರ, ಅದು ತುಂಬಾ ಇಂಪಾರ್ಟೆಂಟು. ಅಲ್ಲಿ ನೀವು ಇಡೀ ಬುಕ್ ಓದ್ಬಿಟ್ಟಿರ್ತೀರಿ, ಆದ್ರೆ ಯಾವ ಪ್ರಶ್ನೆಗೆ ಯಾವ ಉತ್ತರ ಸರಿಯಾಗಿ ಬರಿಬೇಕು ಅನ್ನೋದೇ ನಿಮಗೆ ಗೊತ್ತಿಲ್ಲದೆ ಹೋದ್ರೆ ತುಂಬಾ ಕಷ್ಟ ಆಗೋಗುತ್ತೆ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಪೇಪರ್ ಅಲ್ಲಿ ನಿಮಗೆ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಲೈಕ್ಲಿ ಕ್ವಶನ್ಸ್ಗಳಿರುತ್ತೆ, ಲೈಕ್ಲಿ ಆನ್ಸರ್ಸ್ಗಳಿರುತ್ತೆ, ಸುಮಾರು ತರ ಕನ್ಫ್ಯೂಷನ್ಗೆ ಹೋಗ್ಬಿಡ್ತಾರೆ ಸ್ಟೂಡೆಂಟ್ಸು. ಅವಾಗ ಏನಾಗುತ್ತೆ, ನಮ್ಗೆ ಅದೃಷ್ಟ ಕೈ ಕೊಡ್ತು, ನಮ್ಮ ಮೇಲೆ ಯಾಕೋ ದೇವರಿಗೆ ಕರುಣೆನೇ ಬರಲಿಲ್ಲ, ಇದು ಯಾವುದು ಅನ್ಕೊಳಕ್ ಹೋಗ್ಬೇಡಿ. ಅದಕ್ಕಂತಾನೆ ನಾನು ಇವತ್ತು ಕೊಡ್ತಾ ಇರೋಂಥ ಈ ಏಂಜಲ್ ನಂಬರ್ ಅನ್ನ ಸೊ ನಿಮ್ ಕೈ ಮೇಲೆ ಬರ್ಕೊಳ್ಳಿ ಅಂತಾನೆ ಹೇಳ್ತೀನಿ. ಕೈ ಮೇಲೆ ಬರ್ಕೊಳಕ್ ಆಗ್ಲಿಲ್ಲ, ಎಲ್ಲರೂ ನೋಡ್ತಾರೆ ಕೇಳ್ತಾರೆ ಅಂದ್ರೆ ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಅಲ್ಲಿ ನೀವು ಯಾವ ಭಾಗದಲ್ಲಿ ಬೇಕಾದ್ರೂ ಬರ್ಕೊಳ್ಬಹುದು. ಇದನ್ನ ಮರಿದೇನೆ ಮಾಡಿ. ಹಾಗೆಯೇ ಯಾವ ಎಕ್ಸಾಮ್ಸ್ ಗಳಿಗೆ ನೀವು ಪ್ರಿಪೇರ್ ಆಗ್ತಾ ಇದ್ದೀರೋ ಕಾನ್ಫಿಡೆಂಟ್ ಆಗಿ ನೀವು ಎಕ್ಸಾಮ್ ಅನ್ನ ಬರೀರಿ ಅಂತಾನೆ ಹೇಳ್ತಾ ಇರೋದು. ಏನು ಓದ್ದೇನೆ ನಾನು ಕೊಡುವಂತ ಈ ನಂಬರ್ ಅನ್ನ ಬರ್ಕೊಂಡು ನನಗೇನು ವರ್ಕ್ ಆಗಿಲ್ಲ ಅಂದ್ರೆ ಖಂಡಿತ ಆಗಲ್ಲ. ಒಂದು ಎರಡನೇದೇನು ಅಂದ್ರೆ, ಅಯ್ಯೋ ಏನೋ ವಿಡಿಯೋದಲ್ಲಿ ಹೇಳ್ತಾ ಇದ್ದಾರೆ, ನಮಗಂತೂ ಏನು ವರ್ಕ್ ಆಗ್ತಾ ಇಲ್ಲ ಅಂತ ಟ್ರಸ್ಟ್ ಇಶ್ಯೂಸ್ ತುಂಬಾ ಜನಕ್ಕಿರುತ್ತೆ. ಆ ಟ್ರಸ್ಟ್ ಇಶ್ಯೂಸ್ ಇರೋರು ಕೂಡ ಈ ವಿಡಿಯೋನ ನೋಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಇದೆಲ್ಲ ವೈಬ್ರೇಷನ್ನು, ಫ್ರೀಕ್ವೆನ್ಸೀಸು, ನೀವು ಯಾವ ರೀತಿ ನಂಬಿಕೆ ಇಟ್ಕೊಂಡು ಮಾಡ್ತೀರೋ ಅಂಥವ್ರಿಗೆ ಮಾತ್ರ ಈ ನಂಬರ್ಗಳಾಗ್ಲಿ, ವೇದಿಕ್ ಸ್ವಿಚ್ ವರ್ಡ್ಸ್ಗಳಾಗ್ಲಿ, ಭಗವಂತ ಕೂಡ ಯಾರು ಭಗವಂತನನ್ನ ನಂಬ್ತಾರೋ ಅವರಿಗೆ ಮಾತ್ರ ಕಣ್ಬಿಟ್ಟು ನೋಡೋ ಅಂಥದ್ದು, ಅವರಿಗೆ ಕೃಪಾ ಕಟಾಕ್ಷ ಸಿಗೋ ಅಂಥದ್ದು. ಸೊ ಹೀಗಿರುವಾಗ ನಿಮ್ಮನ್ನ ನೀವು ಒಂದು ಇನ್ವಾಲ್ವ್ಮೆಂಟ್ ಯಾವ ರೀತಿ ಇದೆ, ನಿಮ್ಮ ಟ್ರಸ್ಟ್ ಯಾವ ರೀತಿ ಇದೆ, ಅದ್ರ ಮೇಲೆ ನಾವು ಕೊಡೋ ಅಂತ ನಂಬರ್ಗಳನ್ನ ಬರಿತಾ ಹೋಗ್ಬೋದು. ಹಾಗೆ ಎರಡನೇ ಮೆಥಡ್ ಏನ್ ಮಾಡಿ ಅಂತ ಹೇಳಿದ್ರೆ, ನೋಡಿ ಇಲ್ಲಿ ನಾನು ಏನ್ ಹೇಳಿದೀನಿ ಅಂತ ಹೇಳಿದ್ರೆ, ನಿಮ್ಗೆ ಒಂದು ನಿಮ್ಮ ಒಂದು ನಿಮಿಷ, ಒಂದು ವೈಟ್ ಶೀಟ್ ತಗೊಳ್ಳಿ. ವೈಟ್ ಶೀಟ್ ಅಲ್ಲಿ ನೀವು ಯಾವ ಎಕ್ಸಾಮ್ ಅಟೆಂಡ್ ಮಾಡ್ತಾ ಇದ್ದೀರಿ ಅಂದ್ರೆ, ಇಂಟರ್ವ್ಯೂನು ಇರ್ಬೋದು, ಇಂಟರ್ವ್ಯೂನು ತಗೊಳ್ಬೋದು. ಯಾವ ಇಂಟರ್ವ್ಯೂಗೆ ಹೋಗ್ತಾ ಇದ್ದೀರಿ, ಯಾವ ಎಕ್ಸಾಮ್ ಬರೀತಾ ಇದ್ದೀರಿ ಅದನ್ನ ಇಲ್ಲಿ ಬರೆದು ನಿಮ್ಮ ನೇಮ್ ಹಾಕಿ, ನಂಬರ್ ಅನ್ನ ಹಾಕಿ, ಇದನ್ನ ದಿನಾ ರಾತ್ರಿ ನಿಮ್ಮ ಪಿಲ್ಲೋ ಕೆಳಗಡೆಗೆ ಇಟ್ಕೊಳ್ಬೇಕಾಗತ್ತೆ. ಪಿಲ್ಲೋ ಕೆಳಗಡೆಗೆ ಇಟ್ಕೊಂಡ ತಕ್ಷಣ ಆಗ್ಬಿಡತ್ತಾ? ಖಂಡಿತ ಇಲ್ಲ. ಏನ್ ಮಾಡ್ಬೇಕು ಆಗಿದ್ರೆ ಅಂದ್ರೆ, ಮಲ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಯಾವ ನೀವು ಜಾಬಿಗೆ ನಿಮ್ಮ ಅಪ್ಲಿಕೇಶನ್ ಹಾಕಿದ್ದೀರಾ, ಅಥವಾ ನಾಳೆ ನೀವು ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಇಂಟರ್ವ್ಯೂ ಫೇಸ್ ಮಾಡ್ತಾ ಇದ್ದೀರಾ, ಅದು ಎಲ್ಲವನ್ನು ನೀವು ವಿಜುವಲೈಸ್ ಮಾಡ್ತಾ 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 ನಾನು ಕೊಟ್ಟಿರೋ ಈ ನಂಬರನ್ನ ಚಾಂಟ್ ಮಾಡ್ತಾ ಮಾಡ್ತಾ
ನನಗೆ ಉದ್ಯೋಗ ಸಿಕ್ಕಿದೆ, ನನಗೆ ಜಾಬ್ ಸಿಕ್ಕಿದೆ, ನಾನು ಆಯ್ಕೆ ಆಗಿದ್ದೀನಿ, ನೇಮಕಗೊಂಡಿದ್ದೇನೆ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ 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 ನೀವು ಮಲಗಬೇಕಾಗತ್ತೆ. ನಾನು ಕೊಟ್ಟಿರೋದನ್ನ ಪಿಲ್ಲೋ ಕೆಳಗಿಟ್ಕೊಂಡು ರಾತ್ರಿ ಎಲ್ಲ ಮೊಬೈಲಲ್ಲಿ ಬೇರೆ ಇನ್ನೇನೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡಿಕೊಂಡು ಮಲ್ಕೊಂಡ್ರೆ ಖಂಡಿತ ಇದು ಯಾವುದು ವರ್ಕ್ ಆಗೋದಿಲ್ಲ. ಹಾಗೆ ನಿಮ್ಮ ಮೊಬೈಲ್ ವಾಲ್ಪೇಪರಲ್ಲೂ ಕೂಡ ಹಾಕೊಳ್ಳಿ, ಲ್ಯಾಪ್ಟಾಪು, ಕಂಪ್ಯೂಟರ್ನಲ್ಲಿ, ಹಾಗೆ ಟ್ಯಾಬ್ಗಳಲ್ಲಿ ನೀವು ಎಲ್ಲೆಲ್ಲಿ ಓಡಾಡ್ತಾ ಇರ್ತೀರೋ ಎಲ್ಲ ಕಡೆಗೂ ಈ ನಂಬರು ನಿಮಗೆ ವಿಸಿಬಲ್ ಆಗೋ ಥರ ಇಟ್ಕೊಂಡು ನೀವು ನೋಡಿದ ತಕ್ಷಣ ಎಸ್ ನನಗೆ ಗವರ್ನಮೆಂಟ್ ಜಾಬ್ ಸಿಕ್ಕಿದೆ, ಆಯ್ಕೆ ಆಗಿದ್ದೇನೆ, ನೇಮಕಗೊಂಡಿದ್ದೇನೆ, ಈ ನಂಬರಿಂದ ನನಗೆ ತುಂಬ ವೈಬ್ರೇಷನ್ ಫ್ರೀಕ್ವೆನ್ಸಿ ನನ್ನಲ್ಲಿರುವಂಥ ನೆಗೆಟಿವಿಟೀಸು ಹರ್ಡಲ್ಸ್ಗಳು ಎಲ್ಲ ಈವಿಲ್ ಐನ ಬ್ರೇಕ್ ಮಾಡಿದೆ, ಬ್ರೇಕ್ ಥ್ರೂ ಆಗಿದೆ ಅಂತ ಹೇಳ್ಕೊಂಡು ನೀವು ಇದನ್ನ ಮಾಡ್ತಾ ಹೋಗಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಇದು ಒಂದು ನಂಬರು ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ, ಹಾಗೆ ನಿಮ್ಮ ಮೆಮೊರಿ, ಹಾಗೆ ನೀವು ಯಾರೇ ನಿಮ್ಮ ಈಗ ಒಂದು ಇಂಟರ್ವ್ಯೂ ಅಂದ್ರೂ ಕೂಡ ಇಲ್ಲಪ್ಪ ನನಗೆ ಇಂಟರ್ವ್ಯೂನಲ್ಲಿ ನನಗೇನು ಭಯ ಇಲ್ಲ, ನನಗೇನು ಓದಿದ್ದೀನೋ, ನನಗೇನು ನಾಲೆಡ್ಜ್ ಇದೆಯೋ ಅದನ್ನ ನಾನು ಸರ್ವ್ ಮಾಡ್ತೀನಿ, ಎದುರುಗಡೆ ಇರೋರಿಗೆ ನಾನು ಆನ್ಸರ್ ಮಾಡ್ತೀನಿ ಅನ್ನೋವಂಥ ಕಾನ್ಫಿಡೆಂಟ್ ಲೆವೆಲು ನಿಮಗೆ ಬರುತ್ತೆ. ಇದನ್ನು ಮಾಡ್ಕೊಂಡು ನೋಡಿ. ಸಾಕಷ್ಟು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಹೋಗಿ. ಪೇಪರ್ಗಳು, ನ್ಯೂಸ್ನ, ಮತ್ತು ನೀವು ಯಾವ್ಯಾವ ಡಿಪಾರ್ಟ್ಮೆಂಟಿಗೆ ಟ್ರೈ ಮಾಡಬೇಕು ಅಂತ ಇದ್ದೀರೋ ಆ ಕಡೆಗೆ ಸ್ವಲ್ಪ ಗಮನ ಕೊಡಿ. ಗವರ್ನಮೆಂಟ್ ಕಡೆಯಿಂದ ಸಾಕಷ್ಟು ಎಷ್ಟು ಹೇಳಿದ್ರು ಕಮ್ಮಿನೇ ಸುಮಾರು 22,000 ಉದ್ಯೋಗಗಳನ್ನ ಪ್ರಾಪ್ತಿ ಮಾಡಿಕೊಡ್ತಾ ಇದೆ ಗವರ್ನಮೆಂಟ್. ಸೊ ಹೀಗಿರುವಾಗ ಕರ್ನಾಟಕ ಸರ್ಕಾರದಿಂದ ಎಲ್ಲರಿಗೂ ಬಂಪರ್ ಡ್ರಾ ಅಂತಾನೆ ಹೇಳ್ಬೋದು. ನೀವುಗಳು ಟ್ರೈ ಮಾಡೋದಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಜಾಬ್ ಸಿಗುತ್ತೆ. 10th ಓದಿರೋದ್ರಿಂದ ಹಿಡಿದು ಮಾಸ್ಟರ್ ಡಿಗ್ರಿವರೆಗೂ ಯಾರ್ಯಾರೆಲ್ಲ ಯಾವ ಪೊಸಿಷನ್ಗೆ ಪೋಸ್ಟಿಂಗಿಗೆ ಅಪ್ಲೈ ಮಾಡ್ತಾ ಇದ್ದೀರೋ ಎಲ್ಲರಿಗೂ ಒಳ್ಳೇದಾಗ್ಲಿ. ನನ್ನ ಚಾನಲ್ನ ನೀವು ಫಾಲೋ ಮಾಡ್ತಾ ಇರಿ, ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ. ಇನ್ನು ಮುಂದೆ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುವಂತ ವಿಡಿಯೋಗಳು ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ನಾನು ಕೊಡ್ತಾ ಇದ್ದೀನಲ್ವಾ ಈ ಇನ್ಫಾರ್ಮೇಶನ್. ಹೈಪ್ ಕೊಡೋದನ್ನ ಮರಿಬೇಡಿ. ನೀವು ಹೈಪ್ ಕೊಟ್ಟಷ್ಟು ತುಂಬಾ ಜನಕ್ಕೆ ನೋಡಿ, ಯಾರಿಗೆಲ್ಲ ಉದ್ಯೋಗ ಇಲ್ವೋ ನಿಮ್ ತರನೇ ತುಂಬಾ ಜನ ಸಫರ್ ಮಾಡ್ತಾ ಇರ್ತಾರೆ. ಯಾರಿಗೆಲ್ಲ ತುಂಬಾ ಟ್ರೈ ಮಾಡ್ತಾ ಇರ್ತಾರೋ ಅವರಿಗೆ ನನ್ನ ವಿಡಿಯೋಸ್ ಅನ್ನ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೊಂದು ಇನ್ಫಾರ್ಮೇಶನ್ ಇರೋ ಅಂತ ವಿಡಿಯೋನ ನಿಮ್ಗೋಸ್ಕರ ತಗೊಂಡ್ ಬರ್ತಾ ಇದ್ದೀನಿ. ಹೋಗ್ಬರ್ಲಾ? ನಮಸ್ಕಾರ.